ಚಿಕ್ಕನಾಯಕನಹಳ್ಳಿಯಲ್ಲಿ ಗಣಿಗಾರಿಕೆಗೆ ಅವಕಾಶವಿಲ್ಲ. ಗುಡ್ಡ ಕರಗಿಸಿ ಜನರ ಆರೋಗ್ಯದ ಮೇಲೆ ಆಟವಾಡಬೇಡಿ. ಶ್ರೀ ಶ್ರೀ ಮೃತ್ಯುಂಜಯ ದೇಶಿಕೇಂದ್ರ ಸ್ವಾಮೀಜಿ ಎಚ್ಚರಿಕೆ. ಚಿಕ್ಕನಾಯಕನಹಳ್ಳಿಯ ಸೌಂದರ್ಯವನ್ನ ಈ ಗಣಿಗಾರಿಕೆಯು ಹಾಳು ಮಾಡ್ತಾ ಇದೆ. ಮಿನಿ ಮಲೆನಾಡು ಅಂತ ಕರೆಸಿಕೊಳ್ಳುವ ತಾಲೂಕು ಗಣಿಗಾರಿಕೆಯ ಹೊಡೆತಕ್ಕೆ ಸಿಲುಕಿ ನಾಶವಾಗ್ತಾ ಇದೆ. ಮೊನ್ನೆ ತಾನೇ ಕೆಆರ್ಎಸ್ ಪಕ್ಷದ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ ಮತ್ತು ಅವರ ತಂಡ ಗಣಿ ಬಾಧಿತ ಪ್ರದೇಶಗಳಿಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿತು. ಈ ವೇಳೆ ಸರಂಗಪಾಣಿ ಪ್ರದೇಶದಲ್ಲಿ ಮತ್ತೆ ಗಣಿಗಾರಿಕೆಗೆ ಅವಕಾಶ ಕೊಡುವುದರ ಕುರಿತು ಕಿಡಿಕಾರಿದ್ರು. ಅದೇ ವಿಚಾರದ ಕುರಿತಾಗಿ ಶ್ರೀ ಗುರು ಸಿದ್ದರಾಮೇಶ್ವರ ದೇವಾಲಯ ಗೋಡೆಕೆರೆ ಕ್ಷೇತ್ರದ ಪೀಠಾಧಿಪತಿ ಶ್ರೀ ಶ್ರೀ ಮೃತ್ಯುಂಜಯ ದೇಶಿಕೇಂದ್ರ ಸ್ವಾಮೀಜಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಪ್ರಜಾಶಕ್ತಿ ಟಿವಿಯೊಂದಿಗೆ ಮಾತನಾಡಿದ ಅವರು, ಈ ಪ್ರದೇಶದ ದೊಡ್ಡ ದೊಡ್ಡ ಗುಡ್ಡಗಳನ್ನು ಕೊರೆಸಲಾಗ್ತಾ ಇದೆ. ಗಣಿಗಾರಿಕೆಯಿಂದ ಉಂಟಾಗುವ ಧೂಳಿನಿಂದ ಜನರು ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಹಾರ್ಟ್ ಪ್ರಾಬ್ಲಮ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ. ಜಾನುವಾರುಗಳಿಗೆ ಮೇಯಲು ಮೇವಿಲ್ಲ. ರೈತರು ತಮ್ಮ ಜಾನುವಾರುಗಳನ್ನ ಮಾರ್ತಿದ್ದಾರೆ. ಈ ಎಲ್ಲ ಪರಿಣಾಮಗಳು ಮುಂದಿನ ಪೀಳಿಗೆಯ ಭವಿಷ್ಯವನ್ನ ಕತ್ತಲೆಯಲ್ಲಿ ತಳ್ಳಿಬಿಡುತ್ತೆ ಎಂದು ಶ್ರೀಗಳು ಬೇಸರವನ್ನ ವ್ಯಕ್ತಪಡಿಸಿದ್ರು. ಈ ಒಂದು ಗುಡೇಕೆರೆ ಸುತ್ತಮುತ್ತಲ ಏನು ಹಳ್ಳಿಗಳಿದೆ, ಈ ಭಾಗದಲ್ಲಿ ಸುಮಾರು ವರ್ಷಗಳಿಂದ ಗಣಿ ಮಣ್ಣನ್ನು ಮ್ಯಾಂಗ್ನೀಸ್ ಈ ಕಲ್ಲನ್ನು ತೆಗೆಯುವ ಒಂದು ಪ್ರದೇಶವಾಗಿದೆ. ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂತಹ ಮಣ್ಣು ಅಥವಾ ಗಣಿ ಸಂಬಂಧಪಟ್ಟಂತಹ ಕೆಮಿಕಲ್ಸ್ ಎಲ್ಲ ಹೊಡೆದಿದ್ದಾರೆ. ದೊಡ್ಡ ದೊಡ್ಡ ಗುಡ್ಡಗಳನ್ನೆಲ್ಲ ಕರಗಿಸಿ ಸುಮಾರು 100 ಅಡಿ 200 ಅಡಿವರೆಗೂ ಭೂಮಿ ಒಳಭಾಗದೆಲ್ಲ ತೆಗೆದಿದ್ದಾರೆ. ಇಷ್ಟೆಲ್ಲ ಸಿಕ್ಕಾಬಟ್ಟೆ ತೆಗೆದುಬಿಟ್ಟಿದ್ದಾರೆ. ಇದರಿಂದ ಏನಾಗಿದೆ ನಮ್ಮ ಸುತ್ತಮುತ್ತ ಹಳ್ಳಿಯ ಪ್ರದೇಶದಲ್ಲಿ ಅಂತಂದರೆ ಬಹಳ ಕಾಯಿಲೆ, ಆ ಧೂಳನ್ನು ಕುಡಿದು ಸಿಕ್ಕಾಬಟ್ಟೆ ಜನ ಹಾರ್ಟ್ ಟ್ರಬಲ್ ಆಗಿ ಕೆಲವಾರು ಜನ ಸತ್ತಿದ್ದಾರೆ. ಹೀಗಾಗಿ ಇಲ್ಲಿನ ಜನಗಳಿಗೆ ಗಣಿ ಮಾಡೋದರಿಂದ ತುಂಬ ತೊಂದರೆ ಆಗ್ತಾಯಿದೆ. ಈಗೇನು ಸರ್ಕಾರ ಆ ಒಂದು ಗಣಿ ಮ್ಯಾಂಗ್ನೀಸ್ ತೆಗೆಯೋದಕ್ಕೆ ಅವಕಾಶ ಕೊಟ್ಟಿದೆಯಂತೆ. ಕೊಟ್ಟರು ತುಂಬ ಕಷ್ಟ ಆಗುತ್ತೆ. ಇಲ್ಲಿನ ಜೀವನ ಅಂತೂ ಇದೇನು ರೈತಾಪಿ ಜನಗಳು ಕುರಿ ಮೇಕೆ ಇವೆಲ್ಲವನ್ನು ಸಾಕಿದ್ದಾರೆ, ಎಲ್ಲ ಮಾರಿಬಿಟ್ಟಿದ್ದಾರೆ. ಮೇಯೋದಕ್ಕೆ ಜಾಗ ಇಲ್ಲದೆ ಸಾಕಷ್ಟು ಕಾಡನ್ನು ಸಹ ನಾಶ ಮಾಡಿದ್ದಾರೆ. ಈ ವರ್ಷ ನೋಡಿ ಇಲ್ಲಿವರೆಗೂ ಇದು ಮಳೆನೇ ಆಗ್ತಾಯಿಲ್ಲ. ಹೋದ ವರ್ಷವೂ ಮಳೆ ಆಗಿಲ್ಲ. ಕಾರಣ ಗುಡ್ಡದಲ್ಲಿ ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳು ತಡೆಯುವಂತಹ ಪ್ರದೇಶವಾಗಿತ್ತು. ಆದರೂ ಸಹ ಈಗೆಲ್ಲ ಗಣಿ ಸಂಬಂಧಪಟ್ಟಂತಹ ಜನ ಎಲ್ಲ ಕಾಡನ್ನು ಕಡಿದು ಸಾಕಷ್ಟು ಅನ್ಯಾಯ ಮಾಡಿದ್ದಾರೆ. ಇದಕ್ಕೆ ಅದೇ ಜನತೆ ಒಗ್ಗಟ್ಟಾಗಿ ಅದನ್ನು ಹೆದರಿಸಬೇಕಾಗುತ್ತೆ. ಇನ್ನು ತಾಲೂಕಿನ ಸುಂದರವಾದ ಕಾಡನ್ನ ಗಣಿಗಾರಿಕೆಗಾಗಿ ನಾಶ ಮಾಡಲಾಗ್ತಾ ಇದೆ. ಇದರ ಪರಿಣಾಮವಾಗಿ ಮಳೆ ಸರಿಯಾದ ಸಮಯಕ್ಕೆ ಬೀಳ್ತಾ ಇಲ್ಲ. ಮಳೆ ಇಲ್ಲದೆ ಪರಿಸರ ಹಾಳಾಗ್ತಾ ಇದೆ. ಹೀಗಾಗಿ ಇಂತಹ ಗಣಿಗಾರಿಕೆಯನ್ನ ತಡೆಯಲು ಜನರು ಒಗ್ಗಟ್ಟಿನಿಂದ ಹೋರಾಟ ನಡೆಸಬೇಕಾಗಿದೆ. ಆಗ ಮಾತ್ರ ಈ ಸರ್ಕಾರಗಳು ನಮ್ಮ ಮಾತನ್ನ ಕೇಳೋದು. ಪರಿಸರ ಸಂರಕ್ಷಣೆಗೆ ಎಲ್ಲರೂ ಬದ್ಧರಾಗಬೇಕು ಎಂಬ ಸಂದೇಶವನ್ನ ಶ್ರೀಗಳು ಸಾರಿದ್ದಾರೆ. ಅಂದರೆ ಅದು ಸರ್ವೇ ಸಾಮಾನ್ಯವಾಗಿ ಯಾವಾಗಲೂ ಇದ್ದೇ ಇದೆ. ಹಾರ್ಟ್ ಅಟ್ಯಾಕ್ ಅನ್ನೋದು ಇವತ್ತಿನ ಆಹಾರ ಪದ್ಧತಿಯಲ್ಲಿ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಆದರೆ ಮೈನ್ಸ್ನಿಂದಲೇ ಅಲ್ಲೆಲ್ಲ ಏನು ಗಣಿಗಾರಿಕೆ ಇಲ್ಲ, ಆದರೂ ಸಹ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅಂತಂದರೆ ಅವರ ಒಂದು ಆರೋಗ್ಯ ಸ್ಥಿತಿ, ಈಗಿನ ಆಹಾರದ ಪದ್ಧತಿ ಇವೆಲ್ಲ ಕಾರಣ ಆಗುತ್ತೆ. ಸರ್ವೇ ಸಾಮಾನ್ಯ ಎಲ್ಲ ಕಡೆ ಹಾರ್ಟ್ ಅಟ್ಯಾಕ್ ಅಂತಂದ್ರೆ ತುಂಬ ಚಿಕ್ಕ ವಯಸ್ಸಿಗೆ ಆಗ್ತಾಯಿದೆ. ಇವೆಲ್ಲ ನೋಡಿದಾಗ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಏನಾದರೂ ಒಂದು ಸಂದೇಶ ನಿಮ್ಮಿಂದ? ಅದೇ ಸರಿಯಾದ ಆಹಾರವನ್ನು ಉಪಯೋಗಿಸಿ, ಆಮೇಲೆ ಧ್ಯಾನ ಮಾಡ್ತಕ್ಕಂಥದ್ದು, ಕಾಯಕ ಮಾಡಿ ಸುಮ್ಮನೆ ಊಟ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ, ಎಲ್ಲ ಕಾಯಕ ಮಾಡಬೇಕು. ಕೃಷಿ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಇವೆಲ್ಲ ಕೊಟ್ಕೊಂಡು ಹೋದರೆ ಕಾಯಿಲೆಗಳು ಕಡಿಮೆ ಆಗ್ತವೆ. ದುಶ್ಚಟಗಳೆಲ್ಲ ದೂರ ಬಿಡಬೇಕು. ಅದೇನೇ ಇರಲಿ, ಚಿಕ್ಕನಾಯಕನಹಳ್ಳಿಯಲ್ಲಿ ಗಣಿಗಾರಿಕೆ ಮತ್ತೆ ಗರಿಗೆದರ್ತಾ ಇದೆ. ರೈತರು, ಚಿಂತಕರು, ಹೋರಾಟಗಾರರು, ಸಾರ್ವಜನಿಕರು ಇದರ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ. ಇಲ್ಲವಾದಲ್ಲಿ ಚಿಕ್ಕನಾಯಕನಹಳ್ಳಿಯ ಪರಿಸರ ನಾಶವಾಗುವುದರ ಜೊತೆಗೆ ಸುತ್ತಮುತ್ತಲ ಗ್ರಾಮಗಳ ಜನರ ಜೀವಕ್ಕೆ ಕುತ್ತು ಬರುತ್ತೆ.
ಅನೇಕ ಮಾರಕ ರೋಗಗಳಿಗೆ ಜನರು ತುತ್ತಾಗಿ ಸಾವನ್ನಪ್ಪಬೇಕಾಗತ್ತೆ. ಕೂಡಲೇ ಕೇಂದ್ರ ಸಚಿವ ವಿ ಸೋಮಣ್ಣ, ಸಚಿವಾದಿಯರಾದ ಪರಮೇಶ್ವರ್ ಹಾಗೂ ಕೆಎನ್ ರಾಜಣ್ಣ ಇತ್ತ ಗಮನ ಹರಿಸಬೇಕಾಗಿದೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.